ಈಗ ದೊಡ್ಡವರಾಗ್ಲಿ ಆದ್ರೆ ಪರವಾಗಿಲ್ಲ, ಚಿಕ್ಕವರಲ್ಲೂ ಸಹ ಸೋರಿಯಾಸಿಸ್ ಸಮಸ್ಯೆಗಳು ಬರ್ತಾ ಇದೆ ಅಂತ ಹೇಳ್ತಾರಲ್ಲ, ಇವ್ರನ್ನ ನಾವು ಸರಿಪಡಿಸೋದು ಯಾಕೆ? ಯಾಕಂದ್ರೆ ಚಿಕ್ಕ ಮಕ್ಕಳು ಹೇಳಿದ ಮಾತು ಕೇಳಲ್ಲ. ಹೌದು, ಸ್ವಲ್ಪ ಮಕ್ಕಳಲ್ಲಿ ಅವ್ರಿಗೆ ಅದು ಅರ್ಥ ಆಗೋದಿಲ್ಲ. ಸೊ ನಾನು ಏನಕ್ಕೆ ಹಚ್ಕೊಬೇಕು, ಹೆಂಗೆ ಕೇರ್ ತೊಗೊಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಅಂಥ ಟೈಮಲ್ಲಿ ಸ್ವಲ್ಪ ಪೇರೆಂಟ್ಸ್ದು ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಜಾಸ್ತಿ ಇರುತ್ತೆ ಅಲ್ಲಿ. ಸೊ ದೊಡ್ಡವ್ರಲ್ಲಿ ಹೇಗೆ ಟ್ರೀಟ್ ಮಾಡ್ತೀವಿ, ಮಕ್ಕಳಲ್ಲೂ ಅದೇ ಥರ. ಸೊ ಮಾಯಿಶ್ಚರೈಸರ್ಸ್ ಅಂತೂ ಹಚ್ಚಲೇಬೇಕು. ಸೊ ಸ್ವಲ್ಪ ಅದು ಚಾಲೆಂಜ್ ಇರುತ್ತೆ. ಸೊ ಕೆಲವು ಮಕ್ಕಳಿಗೆ ಕೆಲವು ಕ್ರೀಮ್ಸ್ ಇಷ್ಟ ಆಗಲ್ಲ, ಎಣ್ಣೆ ಇಷ್ಟ ಆಗೋದಿಲ್ಲ. ಸೊ ಅದನ್ನು ನೋಡಿಕೊಂಡು ನಾವು ಮಾಡಬೇಕಾಗತ್ತೆ. ಎರಡನೇದು ಏನಾಗುತ್ತೆ ಅಂತಂದರೆ, ಮಕ್ಕಳಲ್ಲಿ ನಾವು ಭಾಳ ಪ್ರೀತಿ ಮಾಡಿ ತುಂಬ ಬಿಸಿ ಬಿಸಿ ನೀರು ಸ್ನಾನ ಮಾಡಿಸ್ತೀವಿ. ಒಳ್ಳೆಯದು, ಸ್ವಲ್ಪ ತಣ್ಣಗಿದ್ರೆ ಅದು ಮಕ್ಕಳು ಆರೋಗ್ಯ ಕೆಡುತ್ತೆ ಅಂತ. ಸೊ ಬಿಸಿ ನೀರು ಹಾಕಿದಷ್ಟು ಮಕ್ಕಳಲ್ಲಿರೋ ಜಿಡ್ಡಿನ ಅಂಶ ಕಮ್ಮಿ ಆಗೋಗುತ್ತೆ. ಮೊದಲೇ ಮಕ್ಕಳಲ್ಲಿ ಹಾರ್ಮೋನ್ಸ್ ಇನ್ನೂ ಆ್ಯಕ್ಟಿವ್ ಆಗಿರಲ್ಲ. ಸೊ ಆಯಿಲ್ ಸೆಕ್ರೀಷನ್ ಅಷ್ಟೇ ಅಲ್ಲ. ಸೊ ಬಿಸಿ ನೀರು ತುಂಬ ಹಾಕಿದಾಗ ಬರೋ ಜಿಡ್ಡೆಲ್ಲ ಹೋದಾಗ ಡ್ರೈನೇಜ್ ಜಾಸ್ತಿ ಆಗುತ್ತೆ. ಸೊ ಆ ಒಂದು ಕೇರ್ ತೊಗೊಳ್ಬೇಕಾಗತ್ತೆ. ಎರಡನೇದು, ದೇರ್ ಲಾಟ್ ಆಫ್ ಮೆಡಿಸಿನ್ಸ್ ಸೇಫ್ ಇದೆ, ಮಕ್ಕಳಲ್ಲೂ ಕೊಡ್ಬೋದು. ಆ ಮೆಡಿಕೇಶನ್ ಸ್ಟಾರ್ಟ್ ಮಾಡಿದಾಗ ಒಳಗಡೆಯಿಂದ ಅಲರ್ಜಿಗಳು ಕಮ್ಮಿ ಆಗ್ತಾ ಬರುತ್ತೆ. ಮೂರನೇದು, ಸ್ಕಿನ್ ಬ್ಯಾರಿಯರ್ ಎಫೆಕ್ಟ್ ಆಗಿರುತ್ತೆ ಸೋರಿಯಾಸಿಸ್ನಲ್ಲಿ. ಸೊ ಆ ಬ್ಯಾರಿಯರ್ನ ರಿಪೇರ್ ಮಾಡಬೇಕು. ಅದಕ್ಕೆ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ಈಸ್ ಈವನ್ ಪ್ರೋಬಯೋಟಿಕ್ಸ್. ಸೊ ಪ್ರೋಬಯೋಟಿಕ್ಸ್ ಅಂದರೆ ಅದು ಒಳ್ಳೆ ಬ್ಯಾಕ್ಟೀರಿಯಾ. ಸೊ ಈ ಒಳ್ಳೆ ಬ್ಯಾಕ್ಟೀರಿಯಾಗಳು ಬರೀ ಹಚ್ಚದಿ ಕ್ರೀಮ್ನಲ್ಲಿ ಅಷ್ಟೇ ಇರೋದಲ್ಲ, ಈವನ್ ಒಳಗಡೆ ಇಂಟರ್ನಲ್ಲಿ ಕೊಡ್ತೀವಿ. ಯಾಕಂದರೆ ಗಟ್ ಇನ್ಫ್ಲಮೇಷನ್ ಅಂತ ಏನು ಇಂಟೆಸ್ಟೈನಲ್ ಇನ್ಫ್ಲಮೇಷನ್ ಇರುತ್ತೆ, ಅದು ಸ್ಕಿನ್ ಮೇಲೂ ತೋರಿಸ್ಕೊಳ್ಳುತ್ತೆ. ಯಾಕಂದರೆ ಸ್ಕಿನ್ ಬಿಟ್ಟರೆ ನೆಕ್ಸ್ಟ್ ಲಾರ್ಜೆಸ್ಟ್ ಸರ್ಫೇಸ್ ಏರಿಯಾ ಇಂಟೆಸ್ಟೈನ್ದನೇ. ಸೊ ಅಲ್ಲಿ ರಿಯಾಕ್ಷನ್ ಕಮ್ಮಿ ಆದರೂ ಸ್ಕಿನ್ ರಿಕವರ್ ಆಗುತ್ತೆ. ಸೊ ಈ ಪ್ರೋಬಯೋಟಿಕ್ಸ್ನ ಸ್ಟಾರ್ಟ್ ಮಾಡ್ತೀವಿ.